ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆ ನೋಡಿ ವೀಕ್ಷಕರೇ, ಬಹಳ ವಿಶೇಷದಾಯಕವಾಗಿರತಕ್ಕಂಥ ಸಂಚಿಕೆ. ಯಾರೆಲ್ಲವೂ ಧನಿಷ್ಠ ನಾಮ ನಕ್ಷತ್ರದಲ್ಲಿ ಜನಿಸಿದರೋ ಅವರೆಲ್ಲವೂ ಪರ್ಟಿಕ್ಯುಲರ್ ಆಗಿ ಈ ಸಂಚಿಕೆಯನ್ನು ಮಿಸ್ ಮಾಡದೆ ನೋಡಬೇಕಾಗುತ್ತೆ. ಯಾಕಂದರೆ ನೋಡಿ, ಧನಿಷ್ಠ ನಾಮ ನಕ್ಷತ್ರದಲ್ಲಿ ಜನಿಸಿದಂಥ ಗುಣ, ಲಕ್ಷಣ, ಸ್ವಭಾವಗಳು, ಹೇಗೆಲ್ಲ ವೈಖರಿಗಳಿರುತ್ತೆ, ಹೇಗೆಲ್ಲ ಚತುರವಾಗಿರ್ತಾರೆ, ಹೇಗೆಲ್ಲವೂ ಇವರು ಸಾಧನೆಗೈತಾರೆ, ಹೇಗೆಲ್ಲವೂ ದೊಡ್ಡ ಮಟ್ಟದಲ್ಲಿ ಉನ್ನತವಾಗಿ ಬೆಳೀತಕ್ಕಂಥ ಯೋಗಗಳ ಇವ್ರಿಗೆ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ವಿಶೇಷವಾಗಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಅಧಿದೇವತೆ ಒಂದು ವಸು ಅಂತಕ್ಕಂಥದ್ದು ದೇವತೆ ಆಗ್ತಕ್ಕಂಥದ್ದಾಗುತ್ತೆ. ಇದು ತುಂಬ ಅದೃಷ್ಟವಂತನೇ ಅಂತಲೇ ಹೇಳ್ಬೋದು. ಮತ್ತು ಧನಿಷ್ಠ ನಕ್ಷತ್ರದಲ್ಲಿ ಮಧ್ಯನಾಡಿ ಪ್ರಾಣಿ ಬಂದು ಸಿಂಹ ಬರ್ತಕ್ಕಂಥದ್ದು. ಸಿಂಹ ಅಂದರೆ ಎಲ್ಲ ಕಡೆ ಗರ್ಜನೆ ಇರುತ್ತೆ ಇವ್ರದ್ದು, ಯಾವ ಕಡೆನೂ ಬಿಡೋದಿಲ್ಲ. ಎಲ್ಲ ಕಡೆ ನಂದೇ ಆಗಿ ನಡಿಬೇಕು, ನನ್ನ ಪ್ರಕಾರನೇ ಆಗಬೇಕಂತಕ್ಕಂಥ ಮನೋಭಿಲಾಭಿಗಳಿರ್ತಾರೆ. ಬಹಳಷ್ಟು ಗರ್ಜನೆವಾದಿಗಳೇ ಆಗಿರ್ತಾರೆ. ಬಹಳಷ್ಟು ಹಾಗೆ ಎಲ್ಲ ವಿಷಯದಲ್ಲೂ ಕೂಡ ಗಾಂಭೀರ್ಯತೆಗಳನ್ನು ಉಳ್ತಕ್ಕಂಥ ವ್ಯಕ್ತಿಗಳನ್ನು ಕಾಣತಕ್ಕಂಥದ್ದಾಗಿರುತ್ತೆ. ಹಾಗೆ ನೋಡಿ, ವಿಶೇಷವಾಗಿ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ತುಂಬ ಮೀಡಿಯಮ್ ಆಗಿ ಹಾಗೆ ದಪ್ಪವಾಗಿರ್ತಕ್ಕಂಥ ಸಾಧಾರಣ ಮೈಕಟ್ಟಾಗಿರ್ತಕ್ಕಂಥದ್ದು. ಹಾಗೇ ಮೂಗು ಸ್ವಲ್ಪ ಎದ್ದು ಕಾಣುವಂಥದ್ದಿರುತ್ತೆ, ಕಣ್ಣುಗಳು ಅಗಲವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಇವರಿಗೆ ಉದ್ದನೆ ಆಗಿರ್ತಕ್ಕಂಥ ಮೂಗು, ಕಣ್ಣುಗಳು ಹಾಗೆ ದಪ್ಪವಾಗಿರ್ತಕ್ಕಂಥದ್ದು, ಶರೀರ, ಕಿವಿಗಳು ಕೂಡ ಅಗಲವಾಗಿರ್ತಕ್ಕಂಥದ್ದು. ಈ ಥರವಾಗಿರ್ತಕ್ಕಂತಹ ಯೋಗ ಇವ್ರದ್ದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ನೋಡಿ, ಈ ನಕ್ಷತ್ರದಲ್ಲಿ ಬಂದು ಪ್ರಬಲವಾಗಿ ಬಹಳಷ್ಟು ಕೂಡ ನಕ್ಷತ್ರದವರು ಜ್ಞಾನವಂತ ಉಳ್ಳವಂಥವರಾಗಿರುವಂಥದ್ದು, ಬುದ್ಧಿವಂತರುಳ್ಳಂಥವರಾಗಿರುವಂಥದ್ದು, ಬಹಳ ತಿಳಿವಳಿಕೆ ಆಗಿದ್ದಂಥವರು, ಬಹಳ ವಿಶಾಲ ಹೃದಯದವರು, ಬಹಳಷ್ಟು ಎಲ್ಲ ವಿಷಯದಲ್ಲೂ ಕೂಡ ಬಹಳಷ್ಟು ಚಾಣಕ್ಷತನಗಳನ್ನು ಹೊಂದಿದವರು. ಯಾಕಂದರೆ ಸ್ವಲ್ಪ ಇವ್ರಿಗೇನಾಗುತ್ತೆ, ಅವಾಗ ಅಸೂಯೆನೂ ಕೂಡ ಕಾಡುತ್ತೆ. ಯಾರಾದರೂ ಬೆಳೆದು ಬಿಟ್ಟರೆ, ಯಾರಾದರೂ ಇವರು ಮುಂದುವರೆದು ಬಿಟ್ಟರೆ ಸ್ವಲ್ಪ ಇರ್ತದೆ ಗಾಂಧರ್ವ ಅಂತಕ್ಕಂಥದ್ದು, ಅದು ಬಹಳಷ್ಟು ಗರ್ವ ಅಂತಕ್ಕಂಥದ್ದು ಕಾಡುತ್ತೆ ಇವರಿಗೆ. ಹಾಗೆ ಇವರು ನೋಡಿ ತುಂಬ ಧನವಂತರಾಗುವಂಥದ್ದು. ಯಾಕಂದರೆ ಹೆಣ್ಣು ಮಕ್ಕಳಾದಂಥ ಬಹಳ ಶ್ರೀಮಂತಿಗೆ ಆಗುವಂಥ ಯೋಗ, ಅದೃಷ್ಟ ತರುವಂಥ ಯೋಗ, ಮತ್ತು ಬಹಳ ಸುಂದರವಾದಂಥ ಯೋಗ. ಏನೇ ಇವರು ಏನಾಗುತ್ತೆ, ಇವರು ಯಾರೇ ಒಂದು ಈ ನಕ್ಷತ್ರದಲ್ಲಿ ಜನಿಸಿದ ಧನಿಷ್ಠ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಬಹಳ ಅದೃಷ್ಟ ದೇವತೆ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಬೆಳವಣಿಗೆ ಆಗ್ತಕ್ಕಂಥದ್ದು ಯೋಗ ಇವ್ರದ್ದಾಗತಕ್ಕಂಥದ್ದಾಗಿರ್ತಾರೆ. ಮತ್ತು ಇವರು ಧನವಂತರಾಗಿರ್ತಾರೆ, ಗುಣಶೀಲರಂತರಾಗಿರ್ತಾರೆ. ಬಹಳಷ್ಟು ಕೂಡ ಎಲ್ಲ ಸ್ವಭಾವದವರು, ಬಹಳಷ್ಟು ಕೂಡ ಮುಂದುವರಿತಕ್ಕಂಥದ್ದಾಗುತ್ತೆ. ಇವ್ರು ನೋಡಿ, ಅನ್ಯಾಯ ಕಂಡ್ರೆ ಆಗಲ್ಲ, ವಂಚನೆ ಕಂಡ್ರೆ ಆಗಲ್ಲ, ಮೋಸ ಕಂಡ್ರೆ ಆಗಲ್ಲ, ದಗ ಕಂಡ್ರೆ ಆಗಲ್ಲ, ಬಹಳ ಕೋಪಿಷ್ಠತನದವರು ಅಂತಕ್ಕಂಥದ್ದಾಗುತ್ತೆ. ಅಂತಹ ಮನಸ್ಥಿತಿಗಳಾಗಿರ್ತಕ್ಕಂಥದ್ದು. ಮತ್ತು ಇವರು ಮೇಯ್ನಾಗಿ ಏನಂದರೆ ಸ್ತ್ರೀ ಆಕರ್ಷಣೆಯರು. ಸ್ತ್ರೀ ಅಂದರೆ ಬಹಳ ಆಕರ್ಷಣೆಯಾಗಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ತುಂಬಾ ಅದೃಷ್ಟ, ಒಂದು ಶ್ರೀಮಂತಿಗೆ ಇವರು ತಮ್ಮ ಪಾಲಿಗೆ ಸಿಗುವಂಥದ್ದಿರುತ್ತೆ. ಹಾಗೆ ಪ್ರಯತ್ನದಲ್ಲಿ ಎಲ್ಲವನ್ನು ಹೊಂದಿಕೊಂಡು ತುಂಬಾ ಕಷ್ಟಪಡ್ತಕ್ಕಂಥ ಜಾತಕದವರಾಗಿರ್ತಾರೆ ಇವರು. ಬಹಳ ಸಾಧನೆಗಳನ್ನು ಮಾಡ್ತಕ್ಕಂಥದ್ದಾಗಿರ್ತಾರೆ, ಬಹಳಷ್ಟು ಪರಿಶ್ರಮಗಳನ್ನು ಪಡ್ತಕ್ಕಂಥದ್ದಾಗಿರ್ತಾರೆ. ಕೆಲವೊಂದು ಎಜುಕೇಷನ್ನಲ್ಲಿ ಹೈಯರ್ ಆಗಿ ಎಜುಕೇಷನ್ ಮಾಡ್ತಕ್ಕಂಥದ್ದು, ಬಹಳ ವಿದ್ಯಾವಂತರಾಗತಕ್ಕಂಥದ್ದು, ಬಹಳಷ್ಟು ಇವರು ಮೇಧಾವಿಗಳಾಗ್ತಕ್ಕಂಥದ್ದು. ಮತ್ತು ಏನಾಗುತ್ತೆ, ಸಂಗೀತ, ಸಾಹಿತ್ಯ, ನಾಟ್ಯ, ಕ್ರೀಡೆ ಇಂತಹ ವಿಷಯದಲ್ಲಿ ಬಹಳ ಅಪಾರ ಜಯ ಗಳಿಸ್ತಕ್ಕಂಥ ವ್ಯಕ್ತಿತ್ವದವರಾಗಿರ್ತಾರೆ. ಮತ್ತು ಇವರು ವಿದ್ಯಾವಂತರದಲ್ಲಿ ಬಹಳ ಈ ಲಾಯರ್, ಈ ಜಡ್ಜ್, ಈ ಏನಾಗುತ್ತೆ ಪ್ರತಿಯೊಂದು ಗೌರವಾನ್ವಿತವಾದ ಹುದ್ದೆಗಳಿಗೆ ಹೋಗ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇವರು ನೋಡಿ, ಸ್ನೇಹ ಜೀವಿಗಳು ಜಾಸ್ತಿ. ಈ ನಕ್ಷತ್ರದವರು ಬಂಧುಗಳು ಯಾರೇ ಬರಲಿ, ಯಾರೇ ಕುಟುಂಬದವರು ಬಂದರೂ ಕೂಡ ಬಹಳ ಆತ್ಮೀಯತೆಯರೊಡನೆ ಮುಂದಾಳತ್ವ ವಹಿಸ್ತಕ್ಕಂಥದ್ದು, ಬಹಳಷ್ಟು ಸಹಾಯ ಮಾಡ್ತಕ್ಕಂಥದ್ದು, ಬೇಗನೆ ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ಮನೋಭಿಲಾಷೆಗಳನ್ನು ಆಗಿರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಈ ನಕ್ಷತ್ರದವ್ರಿಗೆ ಏನಾಗುತ್ತೆ, ಎಷ್ಟೇ ಹೆಚ್ಚು ಸಂಪಾದನೆ ಮಾಡಿದ್ರೂ ಕೂಡ ಉಳಿಯಲಿಕ್ಕೆ ಬಹಳ ಕಷ್ಟ. ಸಂಪಾದನೆ ಉಳಿತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ. ಯಾಕಂದರೆ ಈ ಧನಿಷ್ಠ ನಾಮ ನಕ್ಷತ್ರಕ್ಕೆ ನೋಡಿ, ನೆಗೆಟಿವ್ ಆಗತಕ್ಕಂಥದ್ದು, ನೀಚ ಗ್ರಹಗತಿಗಳಿಂದ ಆಗ್ತಕ್ಕಂಥ ತೊಂದರೆಗಳಿಂದ ಇದು ಕಾಣ್ತಕ್ಕಂಥದ್ದಾಗುತ್ತೆ. ಮತ್ತು ಬೇರೆಯವರಿಗೆ ಸ್ವಲ್ಪ ಬಹಳಷ್ಟು ಖರ್ಚು ಮಾಡ್ತಕ್ಕಂಥದ್ದು ಇವರಲ್ಲಿ ನಡೀತಕ್ಕಂಥದ್ದಾಗುತ್ತೆ. ಯಾಕಂದರೆ ಇವರ ಖರ್ಚಿಗಿಂತ ಇನ್ನೊಬ್ಬರು ಬೇರೆಯವ್ರ ಖರ್ಚು ಬಂದರೆ ಜಾಸ್ತಿ ಖರ್ಚು ಮಾಡ್ತಕ್ಕಂಥದ್ದು ಹೋಗ್ತಾನೆ ಇರುತ್ತೆ. ಈ ನಕ್ಷತ್ರದಲ್ಲಿ ಎಷ್ಟೇ ದುಡ್ಡಿದ್ರೂ ಕೂಡ ಉಳಿಸ್ಕೊಳ್ಳೋಕ್ಕಾಗಲ್ಲ, ಅಂತಹ ಪರಿಣಾಮಗಳನ್ನು ಅನುಭವಿಸ್ತಕ್ಕಂಥದ್ದಾಗುತ್ತೆ. ಮತ್ತು ಕೆಲವೊಂದು ಇವರಿಗೆ ಏನಾಗುತ್ತೆ, ಆರೋಗ್ಯದಲ್ಲೂ ಹಾಗೆ, ಹಣಕಾಸಿನಲ್ಲೂ ಹಾಗೆ, ವ್ಯವಹಾರದಲ್ಲೂ ಹಾಗೆ, ಸ್ವಲ್ಪ ಮನೆತನದಲ್ಲೆಲ್ಲವೂ ಕೂಡ ಅವಾಗವಾಗ ಸ್ವಲ್ಪ ಘರ್ಷಣೆಗಳಾಗ್ತಕ್ಕಂಥದ್ದು. ಯಾಕಂದರೆ ಸಿಂಹನಂತೆ ಗಾಂಧರ್ವಿದೆಯಲ್ಲ, ಎಲ್ಲ ಗಾಂಧರ್ವ ಒಂದು ಗಾಂಭೀರ್ಯ ತೋರಿಸೋಕೆ ಹೋದರೆ ಅದು ಸ್ವಲ್ಪ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಸ್ವಲ್ಪ
ಕುಂದುಕೊರತೆಗಳಾಗ್ತಕ್ಕಂಥದ್ದು ಕಾಣುವಂಥದ್ದಾಗುತ್ತೆ. ಇದಕ್ಕೆ ಏನು ಮಾಡ್ಕೋಬೇಕಂತ ಹೇಳಿದ್ರೆ ಸರಳವಾಗಿ ಒಂದು ಉತ್ತರಾಯಣಿ ಬೇರಂತ ಬರ್ತದೆ, ಅದು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಆ ಉತ್ತರಾಯಣಿ ಬೇರನ್ನು ತೆಗೆದುಕೊಂಡು ಮೇಕೆಯ ಹಾಲಿನಲ್ಲಿ ಅದನ್ನು ತೇದು ತಿಲಕವಾಗಿ ಹಣೆಗೆ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ವೃದ್ಧಿ, ಸಮೃದ್ಧಿ, ಘನತೆ, ಗೌರವ ನಿಮ್ಮ ಪಾಲಿಗಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ನಿಮಗೆ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಭಗವತಿ ಭದ್ರಕಾಳಿ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂಥದ ವಿಧಿವಿಧಾನ ಪರಿಹಾರ ಇದೆ. ಯಾವುದೇ ಕೂಡ ಜಾತಕವನ್ನು ನೀವು ನೇರವಾಗಿ ತಂದು ತೋರಿಸಿದಾಗ ನಿಮ್ಮ ಜನ್ಮ ಜಾತಕದಲ್ಲಿ ಏನೇನಿದೆ, ಏನೇನಿಲ್ಲ, ಯಾವ ರೀತಿಯಿಂದ ನಿಮ್ಮ ಯೋಗಶೀಲಗಳಿದೆ ಅನ್ನೋಷ್ಟು ವಿಷಯಗಳನ್ನು ನಾವು ತಿಳಿಸ್ಬೋದು. ಹಾಗೆ ನೇರವಾಗಿ ಜಾತಕವನ್ನು ತರೋದಾದರೆ ತಂದು ನಮ್ಮ ಕಚೇರಿಗೆ ಬಂದು ಭೇಟಿ ಮಾಡಿ ನೇರವಾಗಿ ಏನಿದೆ ಜಾತಕವನ್ನು ಪರಿಶೀಲನೆ ಮಾಡಿ ಪರಿಹಾರಗಳನ್ನು ತಿಳಿಸ್ಕೊಡ್ತೇವೆ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.